ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿದ್ದರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ನನ್ನ ಮಗಳು ಫಿಲಮ್ಗೆ ಹೋಗಿ ಭಾಳ ದಿನ ಆಗಿತ್ತು, ಫಿಲ್ಮ್ಗೆ ಹೋಗೋಣ ಅಂತ ಇದ್ಲು. ಹಾಗೆ ಫಿಲ್ಮ್ಗೆ ಹೋಗೋಣ ಅಂತ ನಾವು ಇವತ್ತು ಕಲ್ಕಿ ಮೂವಿ ಹಾಕಿದ್ರು, ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ನೋಡಿ. ತುಂಬ ದಿನ ಆಗಿತ್ತು ನಾವು ಫಿಲ್ಮ್ಗೆ ಹೋಗ್ದೇನೆ. ಎಲ್ಲರೂ ಹೆಂಗೋ ಒಟ್ಟಿಗೆ ಹೋಗ್ಬಿಡೋಣ 4 ಜನನೂ ಅಂತಂದು ನಾನು ನನ್ನ ಮಗಳು ಎಲ್ಲರೂ 4 ಜನನೂ ಹೋಗ್ತಾ ಇದ್ದೀವಿ. ಇಲ್ಲಿ ಫಿಲ್ಮ್ ಥಿಯೇಟ್ರ್ ಹತ್ರ ಇಲ್ಲಿ ತುಮಕೂರಲ್ಲಿ ಮಾರುತಿ ಥಿಯೇಟ್ರ್ ಅಂತ ಇರೋದು, ಐನ್ಯಾಕ್ಸಲ್ಲೂ ಇದೆ ಎಲ್ಲ ಕಡೆನೂ. ನಾವಿಲ್ಲಿ ಮಾರುತಿ ಥಿಯೇಟ್ರಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮನೆಯವ್ರು ಆ ಕಡೆ ಗಾಡಿ ಪಾರ್ಕಿಂಗ್ ಮಾಡೋಕೆ ಹೋದ್ರು. ಈ ಕಡೆ ಕಲ್ಕಿ ಮೂವಿ ನೋಡ್ತಾ ಇರ್ಬೋದು ಪೋಸ್ಟರ್ ಎಲ್ಲ. ಫಿಲ್ಮ್ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡಬೇಕು. ಇದನ್ನು 3D ಎಫೆಕ್ಟಲ್ಲಿ ನೋಡಬೇಕು ನಾವು. ಇಲ್ಲಿ ಗ್ಲಾಸಸ್ ಎಲ್ಲ ಕೊಡ್ತಾ ಇದ್ದಾರೆ ಒಳಗಡೆ ಎಲ್ಲ ಹೋಗೋದಕ್ಕೆ ಎಲ್ಲ. ಅಲ್ಲಿಗೆ ನನ್ನ ಮಗಳಿಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ಲು ಫಿಲ್ಮ್ಗೆ ಹೋಗೋದಕ್ಕೆ. ನಾವೆಲ್ಲ ಒಳಗಡೆ ಹೋಗಿ ಹೆಂಗೋ ಗ್ಲಾಸ್ ಹಾಕ್ಕೊಂಡಿದ್ವಲ್ಲ, ಎಲ್ಲರೂ ಒಂದು ವಿಡಿಯೋ ತೊಗೊತಾ ಇದ್ದೀವಿ. ಇಲ್ಲಿ ಇನ್ನೇನು ಅಷ್ಟರಲ್ಲೇ ಫಿಲ್ಮ್ ಸ್ಟಾರ್ಟ್ ಆಯ್ತಲ್ವ. ನನ್ನ ಮಗಳು ಈ ಥರ 3Dಲಿ ಹೆಂಗೆ ಕಾಣುತ್ತೆ, ಮಾಮೂಲಿಗೆ ಹೆಂಗೆ ಕಾಣುತ್ತೆ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ಹತ್ರದ ಅಕ್ಷರ ಮಾತ್ರ ಸ್ವಲ್ಪ ಬ್ಲರ್ ಆಗುತ್ತೆ ಅಷ್ಟೇ ಹತ್ರದಿಂದ ನೋಡಿದ್ರೆ. ಇನ್ನೇನು ಫಿಲ್ಮ್ ಸ್ಟಾರ್ಟ್ ಆದ ತಕ್ಷಣವೇ ಹಿಂದಿನ ಕತೆ ಅದು ಅಶ್ವತ್ಥಾಮನ ಸ್ಟೋರಿ ಬಂದುಬಿಟ್ಟಿದ್ದು. ನನಗೆ ಫಿಲ್ಮ್ ನೋಡೋ ತನಕ ಅದನ್ನು ಏನು ಸ್ಟೋರಿ ಅಂತಲೂ ಸಹ ಅರ್ಥ ಆಗಲಿಲ್ಲ ಅಷ್ಟೊಂದಾಗಿ. ನನಗೆ ಫುಲ್ ಎಲ್ಲ ಗ್ರಾಫಿಕ್ಸು ಇದು ಎಲ್ಲ ಅದೇ ಇತ್ತು. ಫಸ್ಟ್ಗೆ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಗೋದು ಎಲ್ಲ ಏನು ಅಂತಲೇ ಗೊತ್ತಾಗೋದಿಲ್ಲ. ಸುಮ್ಮನೆ ನೋಡ್ತಾ ಇದ್ವಿ ನಾವು. ನಾನು ಫಿಲ್ಮ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವ್ರನ್ನ ಕೇಳಿದ್ದು. ಅಷ್ಟು ಫುಲ್ ಗ್ರಾಫಿಕ್ಸ್ ಜಾಸ್ತಿ ಬಳಸಿದ್ದಾರೆ. ಮುಂದೆ ಫ್ಯೂಚರ್ ಹೇಗಿರುತ್ತೆ ಅಂತ ಎಲ್ಲ ಇದರಲ್ಲಿ ಇದು ಮಾಡಿದ್ದಾರೆ ನೋಡಿ. ಕಲ್ಕಿ ಮೂವಿ ಹೆಸರು ಬರ್ತಾ ಇದೆ. ಮ್ಯೂಸಿಕ್ ಅವೆಲ್ಲ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ ಇಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಭಾಸ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಕಾಮಿಡಿನೂ ಇದೆ. ಎಷ್ಟು ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ ಇದರಲ್ಲಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಮೂವಿ. ಫುಲ್ ಸ್ಟೋರಿ ಅರ್ಥ ಆಗೋದಕ್ಕಿಂತ ಈ ಗ್ರಾಫಿಕ್ಸ್ ನೋಡೋದಕ್ಕೆ ಹೋಗಬೇಕು. ಇನ್ನೇನು ಇಂಟರ್ವಲ್ ಬಿಟ್ರಲ್ವ, ಹಾಗೆ ಪಾಪ್ಕಾರ್ನ್ ತೊಗೊಂಬಂದರು ನಮ್ಮ ಮನೆಯವರು. ಪಾಪ್ಕಾರ್ನ್ ತಿನ್ಕೊತ ಎಂಜಾಯ್ ಮಾಡ್ತಾಯಿದ್ವಿ ಫಿಲ್ಮ್ ನೋಡ್ಕೊಂಡು ಮುಗಿಸ್ಕೊಂಡು. ಇನ್ನೇನು ಮಧ್ಯಾಹ್ನ ಆಗಲೇ 1:30 ಆಗಿತ್ತಲ್ವ, ಊಟ ಇಲ್ಲೇ ಹೋಟೆಲಲ್ಲೇ ಮುಗಿಸ್ಕೊಂಡು ಹೋಗ್ಬಿಡೋಣ ಹೆಂಗೋ ಅಂತಂದು ಇಲ್ಲೇ ತುಮಕೂರು MG ರೋಡಲ್ಲಿ ದಿ ಹಟ್ ಹೋಟೆಲ್ ಅಂತ ಇದೆ. ಫುಲ್ ಪ್ಯೂರ್ ವೆಜಿಟೇರಿಯನ್ ಇಲ್ಲಿ ಹೋಟೆಲು. ನಾನ್ ವೆಜ್ ಹೇಗಿದ್ರು ಮನೆಯಲ್ಲೇ ಮಾಡ್ತೀವಲ್ವ ನಾವು. ಇನ್ನೇನು ಇಲ್ಲೇ ಅದರ ವೆಜಿಟೇರಿಯನ್ ಸ್ನ್ಯಾಕ್ಸ್ ಏನೋ ತಿನ್ಕೊಂಬಿಡೋಣ, ಊಟ ಏನು ಜಾಸ್ತಿ ಬೇಡ ಅಂತ ಅಂದ್ಕೊಂಡು ಇಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಮಗ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ನನ್ನ ಮಗ ಬಂದುಬಿಟ್ಟು ಬೇಬಿಕಾರ್ನ್ ಮಂಚೂರಿಯನ್ ಆರ್ಡ್ರ್ ಮಾಡ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬೇಬಿಕಾರ್ನ್ ಮಂಚೂರಿ. ನಾವು ಮಶ್ರೂಮ್ ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ವಿ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಮಶ್ರೂಮ್ ಪೆಪ್ಪರ್ ಡ್ರೈ ನಮಗೇನು ಹಿಡಿಸ್ಲಿಲ್ಲ, ಅದು ಸಖತ್ತು ಖಾರ ಜಾಸ್ತಿ ಹಾಕ್ಬಿಟ್ಟಿದ್ರು. ಆಗಲೇ ರೋಟಿನೂ ಕರ್ರಿ ಆರ್ಡ್ರ್ ಮಾಡಿದ್ವಿ ಊಟಕ್ಕೆ ಅಂತಂದು. ರೈಸ್ ಏನು ಬೇಡ ಸಾಕು, ಇದಕ್ಕೆ ಹೆವಿ ಆಗಿಬಿಡ್ತು ಫುಡ್ ತಿನ್ನೋದ್ರೊಳಗಡೆ ನಾವು. ಈ ಕಡೆ ನನ್ನ ಮಗಳು ಎಲ್ಲ ಚೆನ್ನಾಗೈತೆ ಕರ್ರಿ ಅಂತ ಅಂದ್ಲು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಮ್ಮ ಮನೆಯವ್ರು ಲೈಮ್ ಸೋಡಾ ಆರ್ಡ್ರ್ ಮಾಡಿದ್ರು. ಅವ್ರಿಗೆ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೊಗೊಂಡ್ವಿ. ನೀವು ಒಂದಿನ ಹೊರಗಡೆ ಹೋದರೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಗೆ ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ಇವತ್ತು ಭಾನುವಾರದ ದಿನ. ಹಾಗೆ ಹೊರಗಡೆ ಹೋಗ್ತಾ ಇದು ಹೇಳ್ತೀನಲ್ಲ, ಹಳ್ಳಿ ವಾತಾವರಣದಲ್ಲಿದೆ ಹಟ್ಟು ಹೋಟೆಲ್ ಅಂತಂದಿದ್ದು. ಎಲ್ಲ ಹಳ್ಳಿ ಶೈಲಿನೇ, ಎಲ್ಲ ಸ್ಟೀಲ್ ತಟ್ಟೆಲ್ಲೇ ಬಡಿಸೋದು ಅವೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ. ಇದು ನಾನು 2-3 ಸತಿ ಬಂದಿದ್ದೀನಿ ಅಷ್ಟೇ ಇಲ್ಲಿ ಹೋಟೆಲ್ಗೆ. ಈ ಕಡೆ ಬಂದು ನನ್ನ ಮಕ್ಕಳು ಈ ಸೋಂಪು ಕಾಳು ಕೊಡ್ತಾರಲ್ಲ ಊಟ ಎಲ್ಲ ಆದಮೇಲೆ ಅವನ್ನ ತಗೊಳ್ತಾ ಇದ್ದಾರೆ ಇಲ್ಲೆಲ್ಲ ಅವರು. ನನ್ನ ಮಗ ನನಗೂ ಬೇಕು ಅಂತ ತಗೊಳ್ತಾ ಇದ್ದ. ಅಲ್ಲಿ ಊಟ ಆದ ತಕ್ಷಣ ಕೊಟ್ಟರು ಅವರು. ಅಲ್ಲಿ ತಿಂದಂಗೆ ಈ ಕಡೆ ಹೊರಗಡೆ ಬರ್ತಾ ತಗೊಳ್ತಾ ಇದ್ದಾರೆ ಇವರಿಲ್ಲಿ. ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ನಾನು ಹೊರಡ್ತಾ ಇದ್ದೀನಿ ಇಲ್ಲಿ. ಹಾಗೆ ಒಂದು ಪಿಕ್ಚರ್ ತೊಗೊಂಡ್ವಿ. ಓಕೆ ಫ್ರೆಂಡ್ಸ್, ಬಾಯ್.